ಶಾಸಕ ವೀರೇಂದ್ರ ಪಪ್ಪಿ ನಿವಾಸದಲ್ಲಿ ಸಾವಿರಾರು ಕೋಟಿ ಹಣ ಸಿಕ್ಕಿದೆ ಅಂದ್ರೆ ಅವನು ಎಷ್ಟು ಮನೆ ಹಾಳು ಮಾಡಿರಬೇಕು ಎಂದು ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದರು. ಚನ್ನಗಿರಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಗೋವಾ, ಶ್ರೀಲಂಕಾದಲ್ಲಿ ಕ್ಯಾಸಿನೋ ಮೂಲಕ ಜನರ ಹಣ ಲೂಟಿ ಹೊಡೆದು ಮನೆಯ ಬಾತ್ರೂಮ್ನಲ್ಲಿ ಬಚ್ಚಿ ಇಟ್ಟ ಹಣವನ್ನು ಇಡಿ ಅಧಿಕಾರಿಗಳು ಕಂಡುಹಿಡಿದಿದ್ದನ್ನ ರಾಜ್ಯದ ಜನರು ನೋಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಜೋಡಿಸುವ ಸಲುವಾಗಿ ಇಡೀ ಸಚಿವ ಸಂಪುಟ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇದರಿಂದ ಪಪ್ಪಿ ಒಬ್ಬರೇ ಅಲ್ಲದೆ ಅನೇಕ ಕಾಂಗ್ರೆಸ್ ಶಾಸಕರು ಜೈಲಿನಲ್ಲಿದ್ದು ಸರ್ಕಾರಕ್ಕೆ ಕೆಟ್ಟ ದಿನಗಳು ಆರಂಭವಾಗಿದೆ ಎಂದರು. ಈ ಪಪ್ಪಿದು ನೋಟದಲ್ಲಿ ಎಷ್ಟು ಜನರ ಮನೆ ಹಾಳಾಗಿದೆ. 2-3 ಸಾವಿರ ಕೋಟಿ ಒಬ್ಬ ವ್ಯಕ್ತಿ ಮನೆಗೆ ಸಿಕ್ತು ಅಂದ್ರೆ ಎಷ್ಟು ಕುಟುಂಬಗಳ ನಾಶ ಆಗ್ಯಾವ ಕರ್ನಾಟಕದಲ್ಲಿ. ಇವೆಲ್ಲ ಏನು ಶ್ರೀಲಂಕಾದಲ್ಲಿ ಏನು ಮಾಡ್ತಾರಲ್ಲ, ಗೋವಾದಲ್ಲಿ ಅವರ ಬಾತ್ರೂಮಿನ ಕಮೋಡ್ನಲ್ಲಿ ಸಹಿತ ರೊಕ್ಕ ಸಿಗ್ತದೆ. ಬರೀ ಹಿಂಗೆ ಅದೇನೋ ಬಡಿದ್ರೆ ಅದು ತಾನೇ ಚೇಂಜ್ ಆದರೆ ಅಂದರೆ ಈಗ ಅವನ್ನೆಲ್ಲ ಇಡೀ ಕಂಡಿಟ್ಟಿರ್ತಾರೆ. ಇಂಥವ್ರು ಭಾಳ ಮಂದಿ ಅದಾರೆ. ಸರ್, ವಕಾಫ್ ಬಗ್ಗೆ ಫಸ್ಟ್ ಧ್ವನಿ ಎತ್ತದವರು ಯತ್ನಾಳವರು. ಸರ್, ವಕಾಫ್ ಹೋರಾಟ ಎಲ್ಲಿಗಿದೆ ಅಂತ ಸರ್ ಈಗ ಆಯ್ತಲ್ಲ, ಈ ಸುಪ್ರೀಂ ಕೋರ್ಟ್ನು ನಿನ್ನೆ ಜಜ್ಮೆಂಟ್ ಕೊಡ್ತು. ಇಲ್ಲ ಕೆಲವೊಂದು ಅಮೆಂಡ್ಮೆಂಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅಂದರೆ ಪೂರ್ತಿ ಡಿ ಸಿ ಅವರಿಗೆ ಅಧಿಕಾರ ಇರಬಾರ್ದು, ಹೈಯರ್ ಇದಕ್ಕೂ ಅದನ್ನು ಅಪೀಲ್ ಮಾಡ್ಬೋದು ಅಂತ ಮಾಡೋದು ಬಿಟ್ಟರೆ ಸಂಪೂರ್ಣವಾಗಿ ವಕಫ್ ಅದು ಏನಾದರೂ ಆ ಹಳೆ ಕಾನೂನು ಇದ್ದರೆ ಯಾರು ಬೇಕಾದವ್ರ ಮನೆ, ಯಾರು ಬೇಕಾದವ್ರ ತೋಟ, ಯಾರು ಬೇಕಾದವ್ರ ಮಠ, ಮಂದಿರ, ಇಸ್ಲಾಂ ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಇರುವಂಥ ಅನೇಕ ಐತಿಹಾಸಿಕ ಸ್ಮಾರಕಗಳು ನಮ್ಮದು ವಕಫ್ ಅಂತ ಹೇಳ್ತೀವಿ. ಇಡೀ ಸಚಿವ ಸಂಪುಟ ಭ್ರಷ್ಟಾಚಾರಕ್ಕೆ ಹೋಗ್ಬಿಟ್ಟಾರೆ. ಯಾರಿಗೂ ನೋಡಿ ಮೊದಲೆದ್ದು ಗ್ಯಾರಂಟಿನಿಂದ ದುಡ್ಡಿಲ್ಲ, ಎಷ್ಟು ದುಡ್ಡಿದೆ ಅದನ್ನು ಲೂಟಿ ಮಾಡ್ತಾರೆ. ಈಗ ವೀರೇಂದ್ರ ಪಪ್ಪಿ ಎಲ್ಲ 4-5 ಶಾಸಕರಿಗೆ ಜೈಲಿನಲ್ಲಿದ್ದಾರೆ. ಕಾರವಾರ ಶೈಲಯಾರ್ ಅವರು ಜೈಲಿನಾಗಿದ್ದಾರೆ. ಪಪ್ಪಿ ಅಲ್ಲಿ ನಿನ್ನೆ ಒಂದು ಅನರ್ಹ ಆಗಿದ್ದಾರಲ್ಲ ಅವರು, ವಿನಯ್ ಕುಲಕರ್ಣಿ ಜೈಲಿನಲ್ಲಿದ್ದಾರೆ. ಅಂದರೆ ಕೆಟ್ಟ ದಿನಗಳು ಕಾಂಗ್ರೆಸ್ ಪ್ರಾರಂಭ ಆಗಿದೆ.